ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ಮನೆ ಅಥವಾ ಫ್ಲಾಟ್ ಹಾಗೂ ಯಾವುದೇ ಖಾಲಿ ಜಾಗ ಅಥವಾ ಅಪಾರ್ಟ್ಮೆಂಟ್ ಸೇರಿದಂತೆ ಎನ್ಎ ಆಗಿರುವ ಜಮೀನುಗಳಿಗೂ ಸೇರಿದಂತೆ ಇಡೀ ಕರ್ನಾಟಕದ ಎಲ್ಲ ಆಸ್ತಿಗಳಿಗೆ ಅಂದ್ರೆ ಆಸ್ತಿ ನೋಂದಣಿಗೆ ಇನ್ನು ಮುಂದೆ ಈ ಖಾತಾ ಕಡ್ಡಾಯವಾಗಿದೆ. ಹೌದು, ಈ ಖಾತಾ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಮತ್ತು ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದ್ದು, ಯಾರ ಬಳಿ ಎನ್ಎ ಆಗಿರುವ ಜಮೀನು ಇದೆಯೋ ಅಥವಾ ಮನೆ ಅಥವಾ ಹೊಸದಾಗಿ ಫ್ಲಾಟ್ ಅಥವಾ ಸೈಟ್ ಅಥವಾ ಪ್ಲಾಟ್ ಹೀಗೆ ಅಥವಾ ಖಾಲಿ ಜಾಗ ಇದೆಯೋ ಅವರು ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡುವವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಕರ್ನಾಟಕದಲ್ಲಿ ಆಸ್ತಿ ವಿಚಾರದಲ್ಲಿ ಆಗ್ತಾ ಇರುವ ಲೋಪದೋಷವನ್ನ ಸರಿಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಈ ಖಾತಾ ಮಾಡಿಸುವುದನ್ನ ಕಡ್ಡಾಯ ಮಾಡಿದೆ. ಅಲ್ಲದೆ ಇದೀಗ ಎಲ್ಲ ಆಸ್ತಿಗಳನ್ನ ಈ ಖಾತಾ ಕಡ್ಡಾಯ ಮಾಡಿರೋದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಅವ್ಯವಹಾರ ನಡೀತಾ ಇದ್ದು, ಇದನ್ನ ತಪ್ಪಿಸುವ ಉದ್ದೇಶದಿಂದ ಈ ರೀತಿ ಕ್ರಮವನ್ನ ವಹಿಸಲಾಗಿದೆ. ಅಲ್ಲದೆ ಈ ಕ್ರಮದಿಂದ ಕೋಟ್ಯಂತರ ರೂಪಾಯಿ ಆದಾಯ ಬರುತ್ತಿರುವುದಾಗಿಯೂ ರಾಜ್ಯ ಸರ್ಕಾರ ಹೇಳಿಕೊಂಡಿದೆ. ರಾಜ್ಯದಲ್ಲಿ ಆಸ್ತಿಗಳನ್ನ ಇದೀಗ ಕಡ್ಡಾಯ ಈ ಖಾತಾ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 7 ರಿಂದ 8 ಲಕ್ಷ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಆಸ್ತಿ ಖಾತೆಗಳನ್ನೇ ಮಾಡಿಸಿಲ್ಲ. ಅಲ್ಲದೆ ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಅಂದಾಜು 90 ಲಕ್ಷಕ್ಕೂ ಹೆಚ್ಚು ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಅಂದಾಜು 20 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ಖಾತಾ ಮಾಡಿಸಿಲ್ಲ ಎಂದು ಖುದ್ದು ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ವಂಚನೆಯ ಮೂಲಕ ಆಸ್ತಿ ನೋಂದಣಿ ಮಾಡುವುದು ಸಹ ನಡೀತಾ ಇದೆ. ಈ ರೀತಿ ನಡೆಯುತ್ತಿರುವ ಅವ್ಯವಹಾರಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಈ ಖಾತಾ ಕಡ್ಡಾಯ ಮಾಡಲಾಗಿದೆ. ಈ ಖಾತೆ ಮಾಡಿಸಿದ್ರೆ ಮಾತ್ರ ನೋಂದಣಿ ಮಾಡಿಕೊಳ್ಳೋದಕ್ಕೆ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಮಧ್ಯವರ್ತಿಗಳಿಗೆ ಕಡಿವಾಣ, ಆಸ್ತಿ ನೋಂದಣಿ ವಿಚಾರದಲ್ಲಿ ಆಗ್ತಾ ಇರುವ ಅವ್ಯವಹಾರಗಳನ್ನ ತಡೆಯುವುದರೊಂದಿಗೆ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಆಗ್ತಾ ಇರುವಂತಹ ಆದಾಯ ನಷ್ಟವನ್ನ ತಪ್ಪಿಸುವುದಕ್ಕೂ ಇದು ಸಹಕಾರಿಯಾಗಿದೆ. ಈ ಹಿಂದೆ ಪ್ರತಿ ಆಸ್ತಿ ನೋಂದಣಿ ಮಾಡಿಸುವುದಕ್ಕೂ ಕೂಡ ಮಧ್ಯವರ್ತಿಗಳು 30 ರಿಂದ 40 ಲಕ್ಷ ರೂಪಾಯಿ ಲಂಚವನ್ನ ತೆಗೆದುಕೊಳ್ತಾ ಇದ್ರು. ಈ ರೀತಿ ಮಾಡ್ತಿರೋದ್ರಿಂದ ಸ್ಥಳೀಯ ಸಂಸ್ಥೆಗಳಿಗೂ ಆದಾಯ ನಷ್ಟ ಆಗ್ತಾ ಇದೆ. ಜನ ತೆರಿಗೆ ಕಟ್ಟಿದವರ ದುಡ್ಡಿನಿಂದ ಎಲ್ಲರಿಗೂ ಸವಲತ್ತು ಸಿಗ್ತಾ ಇದೆ. ಆದರೆ ಇದನ್ನ ತಪ್ಪಿಸಿ ಬೆಂಗಳೂರಿನಲ್ಲಿ 600 ರಿಂದ 1000 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಸೋರಿಕೆ ಮಾಡಲಾಗ್ತಾ ಇತ್ತು. ಈಗ ಎಲ್ಲವನ್ನ ತಪ್ಪಿಸಲಾಗಿದೆ ಎಂದು ಅವರು